ಬರೀ ಲವ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಲವ್ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಬರೀ ಲವ್ ಇಲ್ಲ, ಲವ್ ಜೊತೆಗೆ ಬೇಜಾನ್ ವಿಷಯ ಇದೆ. ಏನಿದೆ? ಮಾಸ್ಟರ್ಗಳಿದ್ದಾರೆ. ಇವತ್ತವರೆಗೂ ಯಾರೋ ಮಾಸ್ಟರ್ ಮೇಲೆ ಒಂದು ಸಿನಿಮಾ ಹೌದು, ಕರೆಕ್ಟ್ ಇರಲ್ಲ. ಸೊ ನಮ್ಮ ಪ್ರೇಮ್ ಸರ್ ರಂಗಾಯಣ ರಘು ಅಲ್ಲ, ಅದಲ್ಲ ರಂಗಾಯಣ ರಘು ಸರ್ ಆ್ಯಕ್ಟ್ ಮಾಡಿದ್ದಾರೆ, ಅದಲ್ಲ. ಓವರ್ ಆಲ್ ಎಂಟೈರ್ ನನ್ನ ಮಾಸ್ಟರ್ಗಳ ಬಗ್ಗೆ ಹೇಳ್ತೀನಿ. ಈಗ ನಮ್ಮ ಹೆಸರು ಬರ್ತೆ ಲೋಹಿತ್ತು, ನಮ್ಮ ಹುಡುಗ ಎಲ್ಲ ಇದ್ದಾರೆ. ನಾವು ಇವತ್ತು ಸಂದೀಪ್ ಆಗಿದ್ದೀರಾ, ಪ್ರೇಮ್ ಸರ ಹೀರೋ, ಮೇಘನಾ ಹೀರೋಯಿನ್ನು, ಚಂದ್ರು ಡೈರೆಕ್ಟ್ರು, ಅವ್ರು ಕ್ಯಾಮ್ರಾಮನ್, ಇನ್ನೊಬ್ರು ಎಲ್ಲ ಏನೇನೋ ಆಗಿದ್ವಿ. ಇವರೆಲ್ಲರೂ ಏನೇನೋ ಮಾಡಿರೋದು ಯಾರು? ಮಾಸ್ಟರ್ಗಳು. ಸೊ ಯಾರ್ಯಾರನ್ನ ಏನೇನೋ ಮಾಡಿ ಅವರಾಗೇ ಇರೋರು ಪ್ರಪಂಚದಲ್ಲಿ ಯಾರು? ಮಾಸ್ಟರ್ಗಳು ಮಾತ್ರ. ಸೊ ಇವರಿಗೆ ಎಕ್ಸ್ಪೆಷಲಿ ಈ ಸಿನಿಮಾ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ ಮಾಸ್ಟ್ರು ಕೂಡ ಮಿಸ್ ಮಾಡದೆ ನೋಡಿ ಎಲ್ಲ ಮಾಸ್ಟರ್ಗಳು ನನ್ನ ಸಿನಿಮಾ ಬಗ್ಗೆ ನಮ್ಮ ಇಡೀ ಟೀಮ್ಗೆ ಬ್ಲೆಸ್ ಮಾಡ್ತಾರೆ. ಒಂದು ವೆರಿ ಗುಡ್ ಸಿನಿಮಾ ಅಂತಾರೆ. ಒಂದು ಪೇರೆಂಟ್ಸು ಎಷ್ಟು ವ್ಯಾಲ್ಯೂಯಬಲ್, 4 ಪಿಲ್ಲರ್ಗಳನ್ನೆಲ್ಲ ಅದು ಆ್ಯಕ್ಚುಲಿ ಹೇಳ್ಬಾರ್ದು ಅಂದ್ಕೊಂಡೆ ಲೈಟಾಗಿ ಹೇಳ್ತಿದ್ದೀನಿ. ಆ ಪೇರೆಂಟ್ಸ್ ಅಂದರೆ ಎಲ್ರಿಗೂ ತಂದೆ ತಾಯಿಗಳಿರ್ತಾರೆ. ಸೊ ನಮಗೆಲ್ಲ ಅವ್ರು ಇಲ್ಲ ಅಂದರೆ ಜನ್ಮನೇ ಇಲ್ಲ. ಸೊ ಅವ್ರ ವ್ಯಾಲ್ಯೂ ಅನ್ನೋದು ಏನು ಅನ್ನೋದನ್ನು ಎಲ್ಲ ತಂದೆ ತಾಯಿಗಳ ವ್ಯಾಲ್ಯೂ ಕೂಡ ನಾನು ಸಿನಿಮಾದಲ್ಲಿ ಹೇಳಿದ್ದೀನಿ. ಸೊ ಜೊತೆಗೆ ಫ್ರೆಂಡ್ಸ್, ಈಗ ಅವನು ಹೇಳಿದೆ ನಾನು ಲವ್ ಮಾಡ್ತೀನಿ, ಮೇಘ ನಾನು ಲವ್ ಅಂದರು. ಫ್ರೆಂಡ್ಸ್ ಎಲ್ಲ ನಗ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ಒಳ್ಳೆಯದು ಕೆಟ್ಟದ್ದು, ಉದ್ಧಾರ ಆಗೋದು, ಹಾಳಾಗೋದು ಎಲ್ಲದಕ್ಕೂ ಕಾರಣಕರ್ತರು ನಮ್ಮ ಜೊತೆಗಿರೋ ಗ್ಯಾಂಗು. ಸೊ ಆ ಗ್ಯಾಂಗ್ ಅಂದರೆ ಫ್ರೆಂಡ್ಸ್ ಕರೆಕ್ಟ್. ಸೊ ಇದೆಲ್ಲ ಅಷ್ಟು ಅಂಶಗಳು, ಇವೆಲ್ಲದನ್ನು ಕ್ರೋಢೀಕರಿಸಿ ರಾಧಾ ಮೋಹನರ ಒಂದು ಗ್ರೇಟ್ ಲವ್ ಸ್ಟೋರಿ ಆಗಿದೆ. ಖಂಡಿತವಾಗ್ಲೂ ಯೂನಿವರ್ಸಲ್ ಲವ್ ಸ್ಟೋರಿ ಇದು. ಒಂದು ಸತಿಗೆ ಸಾಕಾಗಲ್ಲ, ಮತ್ತೆ ಮತ್ತೆ ನೋಡ್ಬೇಕು. ತಾಜ್ ಮಹಲ್ ಎಷ್ಟು ಸತಿ ನೋಡಿದ್ರಾ? ಅವನು ಈಗಲೂ ಟಿವಿಯಲ್ಲಿ ಬಂದರೆ ಎಷ್ಟು ಸತಿ ನೋಡಿದ್ರಿ ತಾಜ್ ಮಹಲ್? ಅಂದಾಜು ಲೆಕ್ಕ ಮಾಡ್ಕೊ. ರಿಲೀಸ್ ಟೈಮಲ್ಲೇ ನೋಡಿದ್ದೀನಿ. ಈಗ ಅಂದಾಜು ಹೇಳ್ಬೋದಂದ್ರೆ 23 ಆಗಿರ್ಬೋದು. 23 ಸತಿ ತಾಜ್ ಮಹಲ್ ಸಿನಿಮಾ ನೋಡಿದ್ದಾನೆ ಅಂತಂದರೆ ಅವನು ಪ್ರಾಮಿಸ್ ಮಾಡ್ತೀನಿ ಅದ್ರ ಡಬಲ್ ನೋಡ್ತಾನೆ ಈ ಸಿನಿಮಾ. ಸೊ ಇದು ಯಾಕೆ ಹೇಳ್ತೀನಿ, ತಾಜ್ ಮಹಲ್ನ ಸಾಕಷ್ಟು ಸತಿ ನೋಡ್ಬಿಟ್ಟಿದ್ದಾರಲ್ಲ, ರಿಪೀಟ್ ಆಡಿಯನ್ಸ್. ಯಾವಾಗ ರಿಪೀಟ್ ಬರ್ತಾರೆ ಅಂದರೆ ಅವ್ನು ಕನೆಕ್ಟ್ ಆಗಬೇಕು, ರಿಯಾಲಿಟಿ ಇದೆ ಸಿನಿಮಾದಲ್ಲಿ, ನನ್ನ ಕತೆ ಅಂತ ಅನ್ಸ್ಬೇಕು. ಬಟ್ ಇನ್ನೊಂದೇನಂದ್ರೆ 23 ಸಲ ಅವ್ನು ಟಿವಿಲಿ ನೋಡೋಕೆ ಹೋಗ್ಬೇಡ, ಥಿಯೇಟರ್ 2 ಸತಿ ಥಿಯೇಟರ್ ನೋಡಿದ್ದು, ಆಮೇಲೆ ಟಿವಿಯಲ್ಲಿ ನೋಡಿದ್ದು. 21 ಸಲ ನೋಡಿದಾರೆ, ಇದನ್ನ 23 ಸಲನೂ ಥಿಯೇಟ್ರಲ್ಲ ನೋಡೋಗಿ. ಸರಿ, ಚಾರ್ಮಿನಾರ್ ನೋಡ್ತೀನಿ. ಟಿವಿ ಬರೋದಂಗೆ ಕಾಯಕ್ಕೆ ಹೋಗ್ಬೇಡ, ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ಈ ಶುಕ್ರವಾರದಿಂದ. ಸೊ ನೀವು ಹೇಳೋ ಪ್ರಕಾರ ಇನ್ನೊಂದು ಸ್ಕೂಲು ಮತ್ತು ಇನ್ನೊಂದು ಗುರುಗಳು, ಮಾಸ್ಟರ್ ಅನ್ನೋದು ಅವ್ರದ್ದು ಒಂದು ಪಾತ್ರ ತುಂಬ ಪ್ರಮುಖ ಆಗುತ್ತೆ ನಿಮ್ಮ ಎಲ್ಲರನ್ನೂ ಕ್ರೋಢೀಕರಿಸಿ. ಅಂದರೆ ಸಿನಿಮಾದಲ್ಲಿ ಬರ್ತಕ್ಕಂಥ ದಾರಿಗಳು ಅವೆಲ್ಲ. ಸೊ ಅವೆಲ್ಲ ಒಂದೊಂದು ಬಂದು ಘಟ್ಟಗಳು. ನಾನೇ ಎಷ್ಟೋ ಸಿನಿಮಾಗಳು ಐ ಮೀನ್ ಏನು ಸರ್, ಅದು ನಮ್ಮ ಮೊದಲೇನ ಎಷ್ಟೋ ಪ್ರೀತಿಗಳು ಹುಡ್ತವೆ, ಎಷ್ಟೋ ಪ್ರೀತಿಗಳು ಸಾಯ್ತವೆ, ಒಂದಷ್ಟು ಪ್ರೀತಿಗಳು ಸಿನಿಮಾನೂ ಆಗ್ತವೆ. ಸೊ ಈಗ ಆ ಪ್ರೀತಿ ಚಾರ್ಮಿನಾರ್. ಓಕೆ, ಆಲ್ ರೈಟ್. ಕೊನೆಯದಾಗಿ ನೀವೇನು ಕೇಳೋಕ್ಕೆ ಇಷ್ಟಪಡ್ತೀರಾ ಪ್ರೇಮ್ಗೆ? ನೀವು ಚೈಲ್ಡ್ಹುಡ್ ಇದೆಲ್ಲ ಹೇಳಿದ್ರಿ, ಲೈಕ್ ನೀವು ಕಾಲೇಜಲ್ಲಿ ಯಾರನ್ನೂ ಇಷ್ಟಪಡ್ಲಿಕ್ಕೆ ಹೋಗ್ಲಿಲ್ವಾ? ಲೈಕ್ ಆಲ್ಮೋಸ್ಟ್ ಲವ್ ಆಗೋದು ನಮ್ಮ ಏಜಲ್ಲೇ, ಈ ಏಜಲ್ಲೇ, ಕಾಲೇಜ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು. ಸೊ ನೀವು ಬರೀ ಬರೀ ಸ್ಕೂಲ್ ಲೈಫ್ ಹೇಳಿದ್ರಿ, ಆಮೇಲೆ ಡೈರೆಕ್ಟ್ ಮದುವೆಗೆ ಬಂದ್ರಿ. ಕಾಲೇಜಲ್ಲಿ ನಾನು ಹೇಳಿದ್ನಲ್ಲ, ನನ್ನ ಸ್ಕೂಲ್ ಲೈಫ್ ಇದಾಗಿದ್ದ ಕೂಡಲೇ, ನನಗೆ 3ನೇ ಹುಡುಗಿ ನನ್ನ ರಿಜೆಕ್ಟ್ ಮಾಡಿದ ಕೂಡಲೇ ನಾನು ಡಿಸೈಡ್ ಮಾಡಿದೆ ನಾನು ಯಾರಿಂದನೂ ಹೋಗಲ್ಲ ಅಂತ. ಸೊ ಕಾಲೇಜಲ್ಲಿ ನನಗೆ ಸಿಕ್ಕಾಪಟ್ಟೆ ಲವ್ ಲೆಟರ್ಸ್ ಬಂತು, ಬಟ್ ನಾನು ಯಾರನ್ನೂ ಲವ್ ಮಾಡೋಂಥ ಹುಡುಗಿ ನನಗೆ ಸಿಗಲಿಲ್ಲ. ಯಾಕಂದರೆ ನಿಮ್ಗೆ ಬೇಕಾದವ್ರು ನಿಮ್ಮ ಹಿಂದೆ ಬರಲಿಲ್ಲ. ಹೌದೌದು. ಒಂದು ಮಾತು ಹೇಳ್ತೀನಿ ನಾನು, ನಮ್ಮ ಹುಡುಗರಿಗೆ ಹೇಳ್ತೀನಿ. ಈಗ ಫಸ್ಟ್ ಪಿ ಯು ಸಿ ಅಲ್ವಾ, ಇಲ್ಲ ಸೆಕೆಂಡ್ ಪಿ ಯು ಸಿ ಅಲ್ವಾ, ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಇದೆ, ರಂಗಾಯಣ ರಘು HM ಹೆಡ್ ಮಾಸ್ಟ್ರು. ಪ್ರೋಮೋದಲ್ಲಿ ನೋಡಿರ್ತೀರ, ಹುಡುಗರು ಉದ್ಧಾರ ಆಗೋದು ಹಾಳಾಗೋದು ಈ ಸೆಕೆಂಡ್ ಪಿ ಯು ಸಿನೂ ಏಜಲ್ಲೇ ಕಾಣೋ. ಹುಡುಗರು ಉದ್ಧಾರ ಆಗೋದು ಇದು ನಮ್ಮಪ್ಪ ನನಗೆ ಹೇಳ್ತಿದ್ದ ಡೈಲಾಗು, ಈ ಸಿನಿಮಾದಲ್ಲಿ ಹೇಳಿದ್ದೀನಿ, ನಾನು ಮಾಸ್ಟರ್ ಹತ್ರ ಹೇಳ್ಸಿದ್ದೀನಿ, ಆಯಿತಾ? ನಿಜ ಅದು. ಈ ಸೆಕೆಂಡ್ ಪಿ ಯು ಸಿ ಅನ್ನೋ ಏಜ್ ಏನಿದೆ, ನನಗೂ ಕೂಡ ಆವಾಗ ನಮಗೂ ಕೂಡ ಒಂದಷ್ಟು ಲವ್ಸು, ಅಟ್ರಾಕ್ಷನ್ಸು ಅನ್ಸೋದು. ಈ ಅನ್ಸೋದೆಲ್ಲ ಲವ್ ಅಲ್ಲ, ಆಯಿತಾ? ಹಂಗಂತ ಅದನ್ನು ಬಿಟ್ಕೊಡೋಕ್ಕೂ ಆಗಲ್ಲ. ಸೊ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಬರುತ್ತೆ. ಒಟ್ಟಾರೆ ಹೇಳೋದಂತಂದರೆ ಸೆಕೆಂಡ್ ಪಿ ಯು ಸಿ ಅನ್ನೋ ಏಜಲ್ಲಿ ಹುಷಾರಾಗಿ, ಕೇರ್ಫುಲ್ಲಾಗಿ ನಮ್ಮ ಗುರಿ ಕಡೆ, ನಮ್ಮ ಏಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಮೇಲೆ ಆಟೋಮೆಟಿಕಲಿ ಲವ್ಗಳೆಲ್ಲ ಹಿಂದೆನೇ ಬರ್ತವೆ. ಲವ್ಗಳು ಡವ್ವುಗಳು ಎಲ್ಲ ಹಿಂದೆ ಬರ್ತವೆ. ಓಕೆನಾ? ಇದು ಡೈರೆಕ್ಟರ್ ಆಗಲ್ಲ, ಚಂದ್ರವಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ಮ ಕಡೆಯಿಂದ ಮೇಘನಿಗೆ ಯಾವ್ದಾದ್ರು ಕ್ವಶನ್ಸು? ನಿಮಗೆ ಫಿಲಮಲ್ಲಿ ಇಷ್ಟ ಆಗಿರೋದು ಸಾಂಗ್? ನನಗೆ ರಾಧೆ ಸಾಂಗ್ ತುಂಬ ಇಷ್ಟ ಆಗಿದೆ. ಅದೇನು ಮೆಲೋಡಿ, ನಾವು ಫಸ್ಟ್ ಸಾಂಗು ಹರಿಯವ್ರು ಕಂಪೋಸ್ ಮಾಡಿದ್ಮೇಲೆ ಎಲ್ಲ ಸಾಂಗ್ಸ್ಗಳಲ್ಲಿ ಕೇಳಿದ್ದೆ ರಾಧೆ ಸಾಂಗು. ನಾವು ಶೂಟ್ ಮಾಡಿದ್ದು ರಾಧೆ ಸಾಂಗು. ಸೊ ಅದಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಅಂದರೆ ಫಸ್ಟು ನಾವು ರಿಲೀಸ್ ಮಾಡಿದ್ದು ಅದೇ ಸಾಂಗ್. ಎಲ್ರಿಗೂ ಅಷ್ಟು ಇಷ್ಟ ಆಗಿದೆ. ಇವಾಗ ಆಲ್ರೆಡಿ ಎಲ್ಲರಿಗೂ ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ ರಾಧೆ ಸಾಂಗು. ಸೊ ಆ ಹಾಡು ನನಗೆ ತುಂಬ ಇಷ್ಟ, ತುಂಬ ಮೆಲೋಡಿಯಸ್ ಆಗಿದೆ. ಚಂದ್ರು ಸರ್ ಅವ್ರ ಸಿನಿಮಾಗಳಲ್ಲಿ ಅವರೆಲ್ಲ ಆಲ್ಬಮ್ಗಳು ಮೆಲೋಡಿಯಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಚಾರ್ಮಿನಾರಲ್ಲಿ ವಿ ಸ್ಟಾರ್ಟೆಡ್ ವಿತ್ ದಿಸ್ ಸಾಂಗ್.
ಅಲ್ಲ ಟ್ರೂ ಲವ್ ಅಂದರೆ ಆಗಲೇ ಎಲ್ಲರೂ ಹೇಳಿದ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ಬಿಟ್ಟು. ಆದರೆ ನಿಮ್ಮದೇ ಪ್ರೇಮ್ ಕಹಾನಿ ಫಿಲಮಲ್ಲಿ ಮಾಡಿದ್ದೀರಲ್ಲ, ಹುಡುಗ ಎಂಥವನೇ ಆಗಿರಲಿ ಹುಡುಗಿ ಅವಳನ್ನ ಬಿಟ್ಬಿಟ್ಟು ಬಂದು ಅವನಿಗೋಸ್ಕರ ಅವಳನ್ನ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಾನೆ. ಬಟ್ ಅವ್ನು ಆ ಥರ ಕೈ ಕೊಡೋದು ತಪ್ಪಲ್ವಾ? ನನಗೆ ಸಿಕ್ಕಾಪಟ್ಟಿ ಖುಷಿ ಆಗ್ತದೆ. ಹೆಂಗೆ ಗೊತ್ತಾ, ನೀವು ಕ್ವಶನ್ ಕೇಳಿದ್ದಕ್ಕೆ ಇವಾಗ ಅದಕ್ಕೆ ಆನ್ಸರ್ಗೆ ಮುಂಚೆ ಪ್ರೇಮ್ ಕಹಾನಿನ ನಾನೇ ಮರೆತೋಗ್ಬಿಟ್ಟಿದ್ದೀನಿ. ಯಾಕೆ ಅಂತ ಕೇಳಿ, ತುಂಬ ಫ್ಲ್ಯಾಶ್ ಬ್ಯಾಕ್ ಇದೆ ಅದರದ್ದು. ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು. ಇವತ್ತಿಗೂ ಇಳೆಯರಾಜ ಸರ್ ನಾನು ನೋಡ್ಬಿಟ್ಟು ನೀನೊಬ್ಬ ಭಾರತೀಯ ರಾಜ ಭಾಗ್ಯರಾಜ ಥರ ಆಗ್ತೀಯ ಅಂದರು. ಆ ಸಿನಿಮಾ ನನಗೆ ಇಲ್ಲೊಂದಷ್ಟು ಸಾಕಷ್ಟು ನೋವುಗಳು ಕೊಟ್ಬಿಡ್ತು, ಇಲ್ಲಿ ಒಂದು ಸಾಕಷ್ಟು. ಬಟ್ ಸೂಪರ್ ಹಿಟ್ಸ್ ನಾರ್ತ್ ಕರ್ನಾಟಕ ಎಲ್ಲೇ ಹೋದ್ರು ನನಗೆ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಪ್ರೇಮ್ ಕಹಾನಿ ಬಗ್ಗೆ ಇನ್ನೊಂದೇನಂದ್ರೆ ಕಾರಣ ಹೌದು ನೋಡಿ, ಇವತ್ತು ಆ ಸಿನಿಮಾ ನೀವು ತಾಜ್ ಮಹಲ್ ಹೇಳಿಲ್ಲ, ಸೂಪರ್ ಹಿಟ್ ಸಿನಿಮಾ ಅದು. ಅಯ್ಯೋ ದೊಡ್ಡ ತಾಜ್ ಮಹಲ್ ಚಂದ್ರು ಅಂತಾರೆ. ಪ್ರೇಮ್ ಕಹಾನಿ ಇಷ್ಟು ಕತೆ ಹೇಳ್ತಿದ್ದೀರಾ, ಅದು PUC ಹುಡುಗಿ ಅಂತಂದ್ರೆ ಅದ್ರ ಸಕ್ಸಸ್ ಸಿನಿಮಾ ನೋಡಿ ಇನ್ವಾಲ್ವ್ ಆಗಿ ನೋಡಿದ್ರೆ ನಿಜಕ್ಕೂ ನಾನು ನಿಮ್ಮಂತ ಹುಡುಗಿರಿಗೋಸ್ಕರ ಆ ಸಿನಿಮಾ ಡೆಡಿಕೇಟ್ ಮಾಡಿ. ಬಟ್ ಇನ್ನೂ ಒಂದೇನಂದ್ರೆ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ನಾನು ಏನು ಹೇಳೋದಂತಂದ್ರೆ, ಪ್ರೀತಿ ಅನ್ನೋದು ಹೆಣ್ಮಕ್ಳು ಸೀರಿಯಸ್ ಆಗಿ ಮಾಡ್ತಾರೆ. ಅಲ್ಲ ಚಂದ್ರು, ಸತ್ಯ ಇದು. ಯಾರೋ ಅವ್ರ ಹುಡುಗರು ಏನೋ ಹೇಳ್ಕೊಳ್ಳಿ ಬಿಡು, ನಾನು ಹೇಳ್ತೀನಿ. ಅಲ್ಲ ಹೆಣ್ಮಕ್ಳು ಹೇಳ್ತಾರೆ, ಅರೆ ಹೆಣ್ಮಕ್ಳು ಎಲ್ಲರೂ ಅದೇ ಥರ ಅಲ್ಲ. ಕೇಳಿ ಅದೇನ್ ಗೊತ್ತಾ, ಈ ಚಂದ್ರು ಮಾಡಿರೋ ಪ್ರತಿಯೊಂದು ಸಿನಿಮಾದಲ್ಲೂ ಲವ್ ಅನ್ನೋದಿದೆ ಅಲ್ವಾ. ತಾಜ್ ಮಹಲ್ ಒಂಥರ ಇತ್ತು ಲವ್. ಈ ನಮ್ಮ ಸುತ್ತ ಇಲ್ಲೇ ಎಷ್ಟು ಜನ ತಗೊಂಡ್ರು ಒಬ್ಬೊಬ್ರು ಒಂದೊಂದು ರೀತಿ ಲವ್ ಮಾಡಿರ್ತಾರೆ. ಅದು ಪಾಸಿಟಿವ್ ಆಗಿ ಎಂಡ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ, ಬ್ರೇಕಪ್ ಆಗಿರುತ್ತೆ, ಮಿಸ್ ಮಾಡ್ಕೊಂಡಿರ್ತಾರೆ. ಈಗ ಮಿಸ್ ಮಾಡ್ಕೊಂಡ್ರೆ ಎಷ್ಟೋ ಜನ ಅದೇ ನೆನಪಲ್ಲ ಇರ್ತಾರೆ. ಸೊ ತಾಜ್ ಮಹಲ್ ಒಂಥರ ಲವ್ ಇತ್ತು, ಪ್ರೇಮ್ ಕಹಾನಿ ಒಂಥರ ಲವ್ ಇತ್ತು, ಇವಾಗ ಚಾರ್ಮಿನಾರ್ ಅದು ಇನ್ನೊಂಥರ ಲವ್ ಇದೆ. ಸೊ ಇದು ನೋಡಿದ್ಮೇಲೆ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಷ್ಟೇ. ಎಲ್ಲ ಲವ್ ಒಂದೇ ಥರ ಇರಲ್ಲ ಅನ್ನೋದಕ್ಕೆ ಇವ್ರು ಮಾಡೋ ಸಿನಿಮಾಗಳ ಸಾಕ್ಷಿ ಅನ್ಬೋದು. ಅಲ್ವಾ ಪ್ರೇಮ್? ಇವತ್ತಿನ ಹುಡುಗರು, ಈ PUC ಏಜ್ ಹುಡುಗರು, ಇವತ್ತಿನ ಹುಡುಗರು ಎಷ್ಟು ಫಾಸ್ಟ್ ಅಲ್ವಾ. ನೋಡು, ಮೇಘನ ಬಂದ ತಕ್ಷಣ ರೆಡ್ ರೋಸ್ ತಗೊಂಡು ಕೂತ್ಕೊಂಡು ಕೈ ಕೊಟ್ಬಿಟ್ಟು ಪ್ರಪೋಸ್ ಮಾಡೇ ಬಿಟ್ಟ ಅವನು. ನಾನು ಸಿನಿಮಾದಲ್ಲಿ ಅನ್ಕೊಂಡೆ, ನಾನು ಬೆಳಗ್ಗೆ ನೋಡಿ ಸಾಯಂಕಾಲ ಪ್ರಪೋಸ್ ಮಾಡ್ಬಿಡ್ತಾರೆ ಅನ್ಕೊಂಡೆ. ಇನ್ನೂ ಫಾಸ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ. ನೋಡಿದ ತಕ್ಷಣ ಪ್ರಪೋಸ್. ನೀವು PUC ಹೇಳ್ತಾ ಇದ್ದೀರಾ ಈಗ. ಸೊ ನನ್ನ ಸಿನಿಮಾದಲ್ಲಿ ಹೇಳಿದಿಲ್ಲ ಐ ಲವ್ ಯು ಅಂದಿಲ್ಲ. ಆ ಐ ಲವ್ ಯು ಅನ್ನೋದಕ್ಕೆ ಎಷ್ಟು ವ್ಯಾಲ್ಯೂಯಬಲ್ ಇದೆ. ಅದು ಯಾವಾಗ ಹೇಳಬೇಕು, ಅದು ಹೇಳಿದ್ಮೇಲೆ ಅದು ಸಿಗಬೇಕು, ಅದು ಉಳಿಬೇಕು. ಅದ್ರ ವ್ಯಾಲ್ಯೂ ಏನು ಅನ್ನೋದು ಚಾರ್ಮಿನಾರ್ ಸಿನಿಮಾದಲ್ಲಿ ಹೇಳಿದ್ದೀನಿ. ನೋಡಿ ಮಾತಾಡಿದ್ದೀನಿ. ಒಂದು ಒಳ್ಳೆ ಕಾರ್ಯಕ್ರಮ ನಿಮ್ಮ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಹೇಗಂತು ಪ್ರೇಮ್ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಸ್ಕೂಲಲ್ಲಿ? ಫ್ಯಾಂಟಾಸ್ಟಿಕ್. ಹೇಳಿದ್ವಿ ಸತಿ ಯಾವ ಒಂದ್ಸತಿ ನಾವೊಂದ್ಸರಿ ಫ್ಲ್ಯಾಶ್ ಬ್ಯಾಕ್ ಹೋಗಿ ಎಷ್ಟೋ ವಿಷಯಗಳು ಕೆದಕೊಂಡು ಬಂದು, ಅದು ನಮ್ಮ ಹುಡುಗಿರ ಒಂದು ಲವ್ ಸ್ಟೋರಿ ಏನಿಲ್ಲ ಪ್ರೇಮ್ ಸರ್. ಸಂದೀಪ್ ಅವ್ರು ಏನು ಮಾಡ್ಬಿಟ್ರು ಅಂದರೆ, ಈಗ 8ನೇ ತಾರೀಕು ಸಿನಿಮಾ ನೋಡಿದ್ಮೇಲೆ ನಿಮ್ಮ ಹಳೆ ಲವ್ಗಳು ನೆನಪಾಗುತ್ತೆ ಅಂತ ಹೇಳಿದ್ವಿ. ಇವ್ರು ನಮಗೆ ಮುಂಚೆನೇ ನೆನಪು ಮಾಡ್ಬಿಟ್ರೆ ಎಲ್ಲರೂ. ನೀವು ಅವ್ರಿಗೆ ನೆನ್ಪು ಬಿಫೋರ್ ಅಲ್ಲ, ನೀವು ಜನಕ್ಕೆ ನೆನ್ಪು ಮಾಡಕ್ ಹೊರಟಿದ್ದೀರಾ, ನಾನು ನಿಮಗೆ ನೆನ್ಪು ಮಾಡ್ತಾರೆ. ಎಲ್ಲರೂ ನೆನಪು ಮಾಡಿಸ್ಬಿಟ್ರಿ. ಸೊ ಖುಷಿ ಆಗ್ತಿದೆ. ಎಲ್ಲ ಚಾರ್ಮಿನಾರ್ ನೋಡ್ತೀರಲ್ವಾ? ಖಂಡಿತ ಪ್ರೇಮ್ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಹೇಳಿ. ಏನಿಲ್ಲ, ಮತ್ತೆ ನನಗೆ ಇವ್ರ ತನಕ ಕೂತ್ಕೊಂಡು ಫಸ್ಟ್ PUC ಸೆಕೆಂಡ್ PUC ಹುಡುಗನಾಗಿ ಬಂದ್ಬಿಡ್ಬೇಕು ಸ್ಕೂಲ್ಗೆ ಅನ್ನಿಸ್ತಾರೆ. ಗೋಲ್ಡನ್ ಲೈಫ್ ಅಲ್ವಾ, ಗೋಲ್ಡನ್ ಲೈಫ್. ಇಲ್ಲಿ ಬಂದು ಒಂದು 20 ವರ್ಷ ಚಿಕ್ಕವನಾಗೋದೆ ನಾನು. ಸೊ ಐ ಫೀಲ್ ಅಷ್ಟೊಂದು ಇನ್ನೂ ಎಂಗೇಜ್, ನನಗೆ ಇನ್ನೊಂದು 20 ವರ್ಷ ಚಿಕ್ಕವನಾಗೋದೆ. ಎಲ್ಲ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸು, ಹುಡುಗರು ಎಲ್ಲ ನನ್ನ ಕ್ಲಾಸ್ಮೇಟ್ಸು. ಇವ್ರದಲ್ಲಿ ನಾನು ಒಬ್ಬ ಸ್ಕೂಲ್ ಹುಡುಗಾಗಿ PUC ಹುಡುಗ ಕೂತಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿದೆ. ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ, ನನಗೆ ಅಲ್ಲಿಂದ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ಕೊಂಬರ್ತೇನೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿರಿ, ನಾನು ತಿಂದಿರ ನಾನು ಸ್ಕೂಲಿಗೆ ಬರಲ್ಲ ಅಂದೆ. ಬಟ್ ಇಲ್ಲಿ ಬಂದು ಇಷ್ಟೋದ್ರೂ ಕುತ್ಕೊಂಡು ಸಮಾಧಾನವಾಗಿ ಮಾತಾಡ್ತೀನಿ ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ನನ್ನ ಸ್ಕೂಲಲ್ಲಿ ಕುತ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಕೂತಿದ್ದೀನಿ ಅನ್ನೋ ಫೀಲ್ ಬಂದ್ಬಿಟ್ಟಿದೆ. ಪವರ್ ಇದೆ ಅವ್ನು ಸ್ಕೂಲ್ಗೆ 100%. ಮೇಘನಾ, ಹೌ ಯು ಫೀಲಿಂಗ್? ಹೇಗೆ ಅನಿಸ್ತಾ ಇದೆ? ನನಗಿಂತ ಹೊಟ್ಟೆ ಹಸಿ ಅಂತ ಇಲ್ಲ. ಅವರೇ ಹೇಳೋದಲ್ಲ ಇವಾಗ ಡಯಟ್ ಮಾಡ್ತಾ ಇಲ್ಲ, ನಾನು ಚೆನ್ನಾಗಿ ತಿಂತೀನಿ ಅಂತ. ಇಲ್ಲ, ನಿಜವಾಗ್ಲೂ ಸೇಮ್ ಲೈಕ್ ಹಿಮ್ ಡಿಟ್ಟೋ ಅಂತ ಹೇಳ್ಬೋದು. ಬಟ್ ಚಂದ್ರು ಸರ್ ಹೇಳ್ದಂಗೆ ನಾವು ನಿಮ್ಮ ಮೂಲಕ ನಾವು 8th ಫೆಬ್ರವರಿ ನಿಮ್ಮ ಹಳೆ ಲವ್ ಡವ್ ಎಲ್ಲ ನೆನಪಾಗುತ್ತೆ ಅಂತ ಹೇಳಿದ್ವಿ. ಇವತ್ತೇ ಪೇರೆಂಟ್ಸು ಮಾಸ್ಟ್ರು ನಮ್ಮ ಲೈಫು ಹೆಂಗೆ ಹೆಂಗೆ ಗ್ರೋ ಆಗ್ತೀವಿ ಅದೆಲ್ಲ ನೆನಪಾಗೋದು ಇವತ್ತೇ ನೆನಪಾಯಿತು. 8ನೇ ತಾರೀಕು ನೆನಪಾಗೋದು ಇವತ್ತಾಯಿತು. ಅದು ಥ್ಯಾಂಕ್ಸ್ ಟು ಸುವರ್ಣ 24/7. ಇಲ್ಲಿಗೆ ಬಂದು ಇವರೆಲ್ಲ ಮಾತಾಡಿದ್ದು ನಿಜವಾಗ್ಲೂ ಎಲ್ಲ ನೆನಪಿಗಾಯ್ತು. ರಿಫ್ರೆಶ್ ಆಗ್ಬಿಟ್ಟಿದೆ ಒಂದ್ಸಲ. ಅಲ್ಲ, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಚಂದ್ರು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ನಮಗೆ ಏನಕ್ಕಿಂತ ಇನ್ನೊಂದು ಈ ಸ್ಟೂಡೆಂಟ್ಸಿಗೆ ಹೇಳಬೇಕು ಪಾಪ ಬಂದುಬಿಟ್ಟು. ಈಗ ನಾರ್ಮಲಾಗಿ ನಾವು ಸಿಗ್ತಾ ಇರ್ತೀವಿ, ಇಂಟರ್ವ್ಯೂ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಬಟ್ ಚಾರ್ಮಿನಾರ್ ಮೂಲಕ ಒಂದು ಸ್ಕೂಲ್ ಲೈಫಿಗೆ ಬಂದ್ಬಿಟ್ಟು ಈಗ ನನಗೂ ನಿಮ್ಮ ಜೊತೆ ಒಂದು ಹೊಸ ಒಂದು ಕಾರ್ಯಕ್ರಮ ಮಾಡೋ ಒಂದು ಅವಕಾಶ, ಮತ್ತು ಇವನ್ ಜನರಿಗೂ ಕೂಡ ಒಂಥರ ಫ್ರೆಶ್ ಆಗುವಂಥದ್ದು. ಅವರು ಮನೇಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಅವ್ರ ಲೈಫು, ಅವ್ರ ಲವ್ ಪ್ರತಿಯೊಂದು ಅಂದ್ಕೊಬೋದು. ಬಟ್ ರಿಯಾಲಿಟಿ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಬೇಕು, ನಾವು ಚಾರ್ಮಿನಾರ್ ನೋಡೋಕೆ ಬರಲೇಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದಿದ್ದಕ್ಕೆ ಮೇಘನಾ ಆ್ಯಂಡ್ ಕಾವೇರಿ ಕಾಲೇಜಿನ ಹುಡುಗಿಯರು ಪ್ರೇಮ್, ಚಂದ್ರು, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸು. ಥ್ಯಾಂಕ್ಸ್ ಅಲಾಟ್. ಗುಡ್ ಲಕ್ ಫಾರ್ ಯುವರ್ ಚಾರ್ಮಿನಾರ್. ಸೊ ಕಾರ್ಯಕ್ರಮ ನೋಡಿದ್ದೀರ ವೀಕ್ಷಕರು, ಎಷ್ಟು ತನಕ
ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಸುಮಾರು ಒಂದು ನಮ್ಮ ಸ್ಕೂಲ್ ಡೇಸ್ಗೆ ಕರ್ಕೊಂಡೋದ್ರು ಅಂತಲೇ ಹೇಳ್ಬೋದು. ಅಟ್ಮಾಸ್ಫಿಯರ್ ಆ ಥರ ಇತ್ತು. ಇವನ್ ಚಿತ್ರದ ಕತೆ ಕೂಡ ಏನು ತೊಗೊಂಡಿದ್ದಾರೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫೀಲ್ ಕೊಡುತ್ತೆ. ನಿಮ್ಮ ಒಂದು ಪಾಸ್ಟ್ ಲೈಫ್ನ ಮತ್ತೆ ನಿಮ್ಮ ಕಣ್ಣುಗಳ ತರುತ್ತೆ ಅಂತ ಹೇಳ್ಬೋದು. ಅದು ರಿಯಾಲಿಟಿ ನಿಮ್ಗೆ ಬೇಕು ಅಂದರೆ, ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಇದೇ ಶುಕ್ರವಾರ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಚಾರ್ಮಿನಾರ್ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೂಡ ನೀವು. Cinderella, Cinderella, oh nanna Cinderella, I love you anne onsala. Cinderella, Cinderella, oh nanna Cinderella, I love you anne onsala. ಅಂತರಿಕ್ಷಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ. ಅಂತರಿಕ್ಷಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ. ನಾನು ಸಲೀಂ, ನೀನು ಅನಾರ್ಕಲಿ. Cinderella, Cinderella, oh ನನ್ನ Cinderella, I love you ಅನ್ನೆ ಒಂದ್ಸಲ. Cinderella, Cinderella, oh ನನ್ನ Cinderella, I love you ಅನ್ನೆ ಒಂದ್ಸಲ.